ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಡಿಪ್ಲೊಮಾ ಮೇಕಪ್ ಎಕ್ಸಾಮ್ 2026 ಯಾವಾಗ ಮತ್ತು ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಫೀಸ್ ಎಷ್ಟು ಅಂಥೇಳಿ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ಕೊಟ್ಟಂತಹ ಸರ್ಕ್ಯುಲರ್ ಪ್ರಕಾರ ಸರ್ಕ್ಯುಲರ್ ಡೇಟೆಡ್ 1/7/2026 ಸರ್ಕ್ಯುಲರ್ ಪ್ರಕಾರ ಮೇಕಪ್ ಎಕ್ಸಾಮ್ ಯಾವಾಗ ಮಾಡ್ತಾರೆ ಅಂತ ಹೇಳಿ ಕ್ಲಿಯರ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಮೇಕಪ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಮಂತ್ ಆಫ್ ಜುಲೈ 2026. ಸೊ ಜುಲೈ ಮಂತಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸಾಕ್ಟ್ ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ. ಎಕ್ಸಾಕ್ಟ್ ಟೈಮ್ ಟೇಬಲ್ ಬಿಟ್ಟಾದಮೇಲೆ ನಾನು ಇಮಿಡಿಯೇಟ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಅಪ್ಲೈ ಮಾಡಲಿಕ್ಕೆ ಯಾರು ಈಗ ಅಪ್ಲೈ ಮಾಡಬಹುದಂದರೆ ಓನ್ಲಿ C20 ಸಿಲೆಬಸ್ನಲ್ಲಿ ಎಕ್ಸಾಮ್ ಬರೆದವರು, C20 ಸಿಲೆಬಸ್ನಲ್ಲಿ ಎಕ್ಸಾಮ್ ಬರೆದು ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ ಫ್ರಮ್ ಫಸ್ಟ್ ಟು ಲಾಸ್ಟ್ ಸೆಮಿಸ್ಟರ್ 6th ಸೆಮಿಸ್ಟರ್ ತನಕ ಯಾರೆಲ್ಲ ಈಗ ಮೇ 2026 ಎಕ್ಸಾಮ್ ಬರೆದು ಫೇಲ್ ಆದಂತಹ ಕ್ಯಾಂಡಿಡೇಟ್ಸ್ ಬೋತ್ ಥೇರಿ ಮತ್ತು ಪ್ರಾಕ್ಟಿಕಲ್ ಯಾರೆಲ್ಲ ಫೇಲ್ ಆಗಿರಲ್ಲ ಅವರಿಗೆ ಮೇಕಪ್ ಎಕ್ಸಾಮ್ ಜುಲೈ 2026ಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ, ಅವಕಾಶ ಇದೆ. ಸೊ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ರಿ, ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ ಫೀಸ್ ತುಂಬಿ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ 11/7/2026. ಸೊ ಜುಲೈ 11th ತನಕ ಟೈಮ್ ಐತಿ. ಇದು ನೋಟ್ ಮಾಡ್ಕೊಡ್ರಿ. ಸೊ ಎಷ್ಟೆಲ್ಲ ಸಬ್ಜೆಕ್ಟ್ಸ್ ನಿಮ್ಗೆ ಉಳ್ದಾವಲ್ಲ ಆ ಸಬ್ಜೆಕ್ಟ್ಸ್ ಪ್ರಕಾರ ನೀವು ಫೀಸ್ ತುಂಬಬೇಕಾಗ್ತೈತಿ. ಪರ್ ಸೆಮಿಸ್ಟರ್ ಬೇರೆ ಬೇರೆ ಇರ್ತೈತಿ. ಸಪೋಸ್ ಪರ್ ಸೆಮಿಸ್ಟರ್ನಲ್ಲಿ ನಿಮ್ಮದು ಒಂದು ಸಬ್ಜೆಕ್ಟ್ ಉಳಿದಿತ್ತಂದರೆ ಆ ಸಬ್ಜೆಕ್ಟಿಗೆ ಎಷ್ಟು ಫೀಸ್ ತುಂಬಬೇಕಂದ್ರೆ 200 + 50 ರೂಪೀಸ್ ನೀವು ತುಂಬಬೇಕು. ನೆಕ್ಸ್ಟ್ ಒಂದು ಸೆಮಿಸ್ಟರ್ನಲ್ಲಿ 2 ಸಬ್ಜೆಕ್ಟ್ ಉಳಿದಿದ್ರೆ ಅದಕ್ಕೆ 250 ರೂಪೀಸ್ ನೀವು ಫೀಸ್ ತುಂಬಬೇಕು. ನೆಕ್ಸ್ಟ್ ಪರ್ ಸೆಮಿಸ್ಟರ್ ಒಂದು ಸೆಮಿಸ್ಟರ್ನಲ್ಲಿ 3 ಸಬ್ಜೆಕ್ಟ್ಗಿಂತಲೂ ಜಾಸ್ತಿ, 3 ಅಥವಾ 3 ಸಬ್ಜೆಕ್ಟ್ಗಿಂತ ಜಾಸ್ತಿ ಉಳಿದಿದ್ರೆ ಅದಕ್ಕೆ 350 ರೂಪೀಸ್ ಫೀಸ್ ತುಂಬಬೇಕಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟಾಗಿ ನೋಟ್ ಮಾಡ್ಕೊಡ್ರಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಪರ್ ಸೆಮಿಸ್ಟರ್ ಒಂದು ಸಬ್ಜೆಕ್ಟಿಗೆ 200 + 50. ನೆಕ್ಸ್ಟ್ ಪರ್ ಸೆಮಿಸ್ಟರ್ 2 ಸಬ್ಜೆಕ್ಟಿಗೆ 200 + 50. ನೆಕ್ಸ್ಟ್ ಪರ್ ಸೆಮಿಸ್ಟರ್ 3 ಆರ್ ಮೋರ್ ದ್ಯಾನ್ 3 ಸಬ್ಜೆಕ್ಟ್ಸ್ಗೆ 350 ರೂಪೀಸ್ ನೀವು ಪೇ ಮಾಡಬೇಕಾಗ್ತೈತಿ. ಸೊ ಲಾಸ್ಟ್ ಡೇಟ್ ನೋಟ್ ಮಾಡ್ಕೊಡ್ರಿ ಮತ್ತು ಟೋಟಲ್ ಫೀಸ್ ಎಷ್ಟು ತುಂಬಬೇಕು ಅದನ್ನು ನೋಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಯಾರಿಗಂದರೆ NE ಆದವರು. ಸೊ ಈಗಾಗಲೇ ಯಾವುದಾದ್ರೂ ಸಬ್ಜೆಕ್ಟ್ನಲ್ಲಿ C20 ಸಿಲೆಬಸ್ನಲ್ಲಿ NE ಆದವರು ಏನು ಮಾಡಬೇಕಂದ್ರೆ ಆಫ್ಟರ್ ದ ರಿಸಲ್ಟ್ ಮೇ 2026 ಎಕ್ಸಾಮದ ರಿಸಲ್ಟ್ ಬಂದಾದಮೇಲೆ ಮತ್ತೆ ಯಾವುದಾದ್ರೂ ಸಬ್ಜೆಕ್ಟ್ಸ್ ನೀವು ಫೇಲ್ ಆಗಿದ್ದರೆ ಆ ಫೇಲ್ ಆದಂಥ ಸಬ್ಜೆಕ್ಟ್ಸ್ಗೆ ನೀವು ಅಷ್ಟೇ ಫೀಸ್ ತುಂಬಬೇಕಾದ್ರೆ, ಬಿಕಾಸ್ NE ಆದವರು ಈಗಾಗಲೇ ಫೀಸ್ ತುಂಬಿರ್ತೀರಿ. ಮೇಕಪ್ IA ಸಲುವಾಗಿ ಅಪ್ಲೈ ಮಾಡಲಿಕ್ಕೆ ಫೀಸ್ ತುಂಬಿರ್ತೀರಿ. ಆ ಫೀಸ್ ಬಿಟ್ಟು ನೆಕ್ಸ್ಟ್ ಯಾವುದಾದ್ರೂ ಫೇಲ್ ಆದ ಸಬ್ಜೆಕ್ಟ್ಸ್ ಇದ್ದರೆ ಆ ಸಬ್ಜೆಕ್ಟ್ಸ್ ಫೇಲ್ ಆದಂಥ ಡಿಫ್ರೆನ್ಸ್ ಅಮೌಂಟ್ ಅಷ್ಟೇ ನೀವು ತುಂಬಬೇಕಾಗ್ತೈತೆ ಅಂತ ಹೇಳಿ ವಿಶೇಷ ಸೂಚನೆಗಳು ಕೊಟ್ಟಿದ್ದಾರೆ. ಸೊ NE ಆದಂಥ ಕ್ಯಾಂಡಿಡೇಟ್ಸ್ ಇದನ್ನು ಸರಿಯಾಗಿ ನೋಟ್ ಮಾಡ್ಕೊಡ್ರಿ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ, ಓಕೆ, ಇಲ್ಲಿ ಕೊಟ್ಟಂತಹ ಮಾಹಿತಿ ಪ್ರಕಾರ ಏನು ನಿಮ್ಮದು ಡಿಫ್ರೆನ್ಸ್ ಅಮೌಂಟ್ ಇರ್ತೈತಲ್ಲ ಫೀಸ್ ಅದನ್ನು ಅಷ್ಟೇ ನೀವು ತುಂಬಬೇಕಾಗ್ತೈತಿ. ಓಕೆ, ಸೊ ಈ ಮಾಹಿತಿ ಭಾಳ ಯೂಸ್ಫುಲ್ ಇದೆ ಅಂತೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ. ಓನ್ಲಿ C20 ಸಿಲೆಬಸ್ನಲ್ಲಿ ಫೇಲ್ ಆದಂಥ ಕ್ಯಾಂಡಿಡೇಟ್ಸಿಗೆ ಅಷ್ಟೇ ಅಪ್ಲೈ ಮಾಡಲಿಕ್ಕೆ ಡೇಟ್ ಕೊಟ್ಟಿದ್ದಾರೆ ಮತ್ತು ಫೀಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ C25ದವ್ರದ್ದು ರಿಸಲ್ಟ್ ಬಂದಾದಮೇಲೆ ಅವ್ರಿಗೆ ಹೇಳ್ತಾರೆ. ಓಕೆ, ಸೊ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿರಿ, ಹೆಲ್ಪ್ ಮಾಡಿದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದವರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.